ತಮಿಳುನಾಡಿನ ರಾಜಕೀಯ ರಂಗದಲ್ಲಿ 2026ರ ವಿಧಾನಸಭಾ ಚುನಾವಣೆ ಒಂದು ಐತಿಹಾಸಿಕ ಬದಲಾವಣೆಗೆ ಸಾಕ್ಷಿಯಾಗಿದೆ. ಯಾಕೆಂದ್ರೆ ಕಳೆದ 6 ದಶಕಗಳ ಕಾಲ ಆಳ್ವಿಕೆ ಮಾಡಿದ ಕಟ್ಟರ್ ದ್ರಾವಿಡ ಪಕ್ಷಗಳಾದ ಡಿಎಂಕೆ ಹಾಗೂ ಅಣ್ಣಾ ಡಿಎಂಕೆ ಪಕ್ಷಗಳನ್ನ ತಮಿಳಿಗರು ಸೈಡಿಗೆ ತಳ್ಳಿ ಚಿತ್ರನಟ ವಿಜಯ್ ನೇತೃತ್ವದ ತಮಿಳಿಗ ವಿಕ್ಟರಿ ಕಳಗಂ ಪಕ್ಷಕ್ಕೆ ಅಧಿಕ ಸ್ಥಾನಗಳನ್ನ ನೀಡಿದೆ. ಇದರ ನಡುವೆ ಸರ್ಕಾರ ರಚಿಸಲು ದಳಪತಿ ವಿಜಯ್ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್ ಅವರನ್ನ ಭೇಟಿಯಾಗಿ ಸರ್ಕಾರ ರಚಿಸಲು ಹಕ್ಕನ್ನು ಕೂಡ ಮಂಡಿಸಿದ್ದಾರೆ. ಆದರೆ ರಾಜ್ಯಪಾಲರು ಅತಿ ಹೆಚ್ಚು ಶಾಸಕರಿದ್ರೂ ಕೂಡ ಟಿವಿಕೆಗೆ ಸದ್ಯಕ್ಕೆ ಸರ್ಕಾರ ರಚಿಸಲು ಅನುಮತಿ ನೀಡಿಲ್ಲ. ಆ ಕುರಿತ ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ. ತನ್ನ ಮೊದಲ ಚುನಾವಣೆಯಲ್ಲಿಯೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಮೂಲಕ ದ್ರಾವಿಡ ರಾಜಕಾರಣದ ಭದ್ರಕೋಟೆಯನ್ನ ನಡುಗಿಸಿದ ದಳಪತಿ ವಿಜಯ್ ನಿನ್ನೆಯೇ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ ಅರ್ಲೇಕರ್ ಅವರನ್ನ ಭೇಟಿಯಾಗಿ ಸರ್ಕಾರ ರಚಿಸಲು ಹಕ್ಕು ಮಂಡಿಸಿದ್ದಾರೆ. ಆದರೆ ಲೋಕಭವನದಿಂದ ಹೊರಬಿದ್ದಿರುವಂತಹ ಇತ್ತೀಚಿನ ಪತ್ರಿಕಾ ಪ್ರಕಟಣೆಯು ರಾಜ್ಯದಲ್ಲಿ ಸರ್ಕಾರ ರಚನೆಯ ಕುರಿತಾದ ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸಿದೆ. ಹಾಗಾದ್ರೆ ಆ ಪತ್ರಿಕಾ ಪ್ರಕಟಣೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಲೋಕಭವನದಿಂದ ಬಿಡುಗಡೆಯಾದ ಪತ್ರಿಕಾ ಪ್ರಕಟಣೆಯಲ್ಲಿ ದಿನಾಂಕ 7/5/2026ರಂದು ತಮಿಳುನಾಡು ರಾಜ್ಯಪಾಲರಾದ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಟಿವಿಕೆ ಅಧ್ಯಕ್ಷ ಸಿ ಜೋಸೆಫ್ ವಿಜಯ್ ಅವರನ್ನ ಚೆನ್ನೈನ ಲೋಕಭವನಕ್ಕೆ ಆಹ್ವಾನಿಸಿದರು. ಈ ಮಹತ್ವದ ಭೇಟಿಯ ಸಂದರ್ಭದಲ್ಲಿ ಪ್ರಸಕ್ತ ವಿಧಾನಸಭೆಯಲ್ಲಿ ಸರ್ಕಾರ ರಚಿಸಲು ಬೇಕಾದ ಅಗತ್ಯ ಬಹುಮತದ ಬೆಂಬಲ ಟಿವಿಕೆ ಪಕ್ಷಕ್ಕೆ ಇರುವುದು ಇನ್ನೂ ದೃಢಪಟ್ಟಿಲ್ಲ ಎಂಬುದನ್ನು ರಾಜ್ಯಪಾಲರು ಅಧಿಕೃತವಾಗಿ ಮನವರಿಕೆ ಮಾಡಿಕೊಂಡಿದ್ದಾರೆ. ಹಾಗಿದ್ರೆ ಮುಂದಿನ ನಡೆ ಏನಾಗಬಹುದು ಅಂತ ನೋಡೋದಾದ್ರೆ, ಈಗಾಗಲೇ ನಿರ್ಗಮಿತ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಿದ್ದಾರೆ. ಇನ್ನು ರಾಜ್ಯಪಾಲರು ಬಹುಮತದ ಕೊರತೆಯನ್ನ ಎತ್ತಿ ತೋರಿಸಿರುವುದರಿಂದ ವಿಜಯ್ ಅವರು ಇತರ ಸಣ್ಣ ಪಕ್ಷಗಳ ಅಥವಾ ಸ್ವತಂತ್ರ ಅಭ್ಯರ್ಥಿಗಳ ಬೆಂಬಲವನ್ನ ಪಡೆಯಬೇಕಾದ ಅನಿವಾರ್ಯತೆ ಎದುರಾಗಿದೆ. ಮತ್ತೊಂದೆಡೆ AIADMK ಹಾಗೂ DMK ಕೂಡ ರಾಜ್ಯದಲ್ಲಿ ಸರ್ಕಾರ ರಚಿಸಬಹುದು ಎನ್ನಲಾಗ್ತಾ ಇದೆ. ಹಾಗಾಗಿ ಯಾರು ಸರ್ಕಾರ ರಚಿಸುತ್ತಾರೆ ಎಂಬುದರತ್ತ ಈಗ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು. ಹಾಗಿದ್ರೆ 2026ರ ವಿಧಾನಸಭಾ ಚುನಾವಣೆ ವಿಜಯ್ ಅವರ ಫಲಿತಾಂಶವೇನು ಅಂತ ನೋಡೋದಾದ್ರೆ, 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯು ರಾಜಕೀಯದಲ್ಲಿ ಇತಿಹಾಸದಲ್ಲಿ ಒಂದು ಹೊಸ ಮೈಲುಗಲ್ಲನ್ನು ಸೃಷ್ಟಿಸಿದೆ. ನಟ ವಿಜಯ್ ನೇತೃತ್ವದ ತಮಿಳಿಗ ವಿಕ್ಟರಿ ಕಳಗಂ ಪಕ್ಷವು ತನ್ನ ಚೊಚ್ಚಲ ಚುನಾವಣೆಯಲ್ಲಿಯೇ ಭರ್ಜರಿ ಪ್ರದರ್ಶನ ನೀಡಿದ್ದು ಒಟ್ಟು 234 ಸ್ಥಾನಗಳಲ್ಲಿ 108 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ದಶಕಗಳಿಂದ ರಾಜ್ಯವನ್ನಾಳಿದಂತ ದ್ರಾವಿಡ ಪಕ್ಷಗಳಾದ DMK ಮತ್ತು AIADMKಗೆ ಪೈಪೋಟಿಗೆ ಪರ್ಯಾಯವಾಗಿ ಮತ್ತೊಂದು ರೂಪುಗೊಂಡಿದೆ. ಇನ್ನು ನಿಕಟಪೂರ್ವ ಸರ್ಕಾರದ ಪ್ರಮುಖ ಪಾಲುದಾರರಾದ DMK ಕೇವಲ 59 ಸ್ಥಾನಗಳಿಗೆ ಕುಸಿದಿದ್ದು ಮೈತ್ರಿಕೂಟದ ಒಟ್ಟು ಬಲ 73 ಸ್ಥಾನಗಳನ್ನು ತಲುಪಿದೆ. ಇನ್ನು ವಿರೋಧ ಪಕ್ಷವಾದ AIADMK ಪ್ರತ್ಯಕ್ಷವಾಗಿ 47 ಸ್ಥಾನಗಳನ್ನು ಗಳಿಸಿದ್ದು ಅದರಲ್ಲಿ ಮೈತ್ರಿಕೂಟ ಬಿಜೆಪಿ ಸೇರಿದಂತೆ ಒಟ್ಟು 53 ಸ್ಥಾನಗಳನ್ನು ಪಡೆದಿದೆ. ಈ ಫಲಿತಾಂಶದ ಪ್ರಕಾರ ಯಾವುದೇ ಪಕ್ಷ ಅಥವಾ ಮೈತ್ರಿಕೂಟವು ಸರ್ಕಾರ ರಚಿಸಲು ಬೇಕಾದ 118 ಸ್ಥಾನಗಳ ಸರಳ ಬಹುಮತವನ್ನ ಹೊಂದಿಲ್ಲದೆ ಅತಂತ್ರ ವಿಧಾನಸಭಾ ನಿರ್ಮಾಣವಾಗಿದೆ. ಆದರೆ ಒಟ್ಟಾರೆಯಾಗಿ ತಮಿಳುನಾಡು ರಾಜಕೀಯವು ಈಗ ಒಂದು ಕವಲು ಹಾದಿಯಲ್ಲಿದೆ. ಮೈತ್ರಿ ಮಾತುಕತೆಗಳು ಯಶಸ್ವಿಯಾಗಿ ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆಯೇ ಅಥವಾ ರಾಜ್ಯವು ರಾಷ್ಟ್ರಪತಿ ಆಳ್ವಿಕೆಯತ್ತ ಸಾಗಲಿದೆ ಎಂಬುದು ಮುಂದಿನ ಕೆಲವು ದಿನಗಳಲ್ಲಿ ನಿರ್ಧಾರವಾಗಲಿದೆ. ಈ ಕುರಿತು ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ. ತಮಿಳುನಾಡು ರಾಜಕೀಯ ತೀವ್ರ ಗೊಂದಲದಲ್ಲಿದೆ ಎಂಬುದು ವಾಸ್ತವದ ಸಂಗತಿ. ವಿಧಾನಸಭಾ ಚುನಾವಣಾ ಫಲಿತಾಂಶಗಳು ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ನೀಡುವಲ್ಲಿ ವಿಫಲವಾಗಿವೆ. ನಟ ರಾಜಕಾರಣಿ ವಿಜಯ್ ಮತ್ತು ಅವರ ಟಿವಿಕೆ ಪಕ್ಷ 108 ಸ್ಥಾನಗಳೊಂದಿಗೆ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದೆ. ಆದರೆ ಅಧಿಕಾರ ರಚಿಸಲು ಬೇಕಾಗಿರೋದು 118 ಸ್ಥಾನಗಳು. ಈ ಅದ್ಭುತ ಪ್ರದರ್ಶನದ ಹೊರತಾಗಿಯೂ ಕೂಡ ಸರ್ಕಾರ ರಚಿಸಲು ಅಗತ್ಯವಿರುವ 118 ಸ್ಥಾನಗಳ ಬಹುಮತ ಪಕ್ಷವು ಇನ್ನೂ ತಲುಪಿಲ್ಲ. ತಮಿಳುನಾಡಿನಲ್ಲಿ ದೀರ್ಘಕಾಲದ ಪ್ರತಿಸ್ಪರ್ಧಿಗಳಾದ DMK ಮತ್ತು AIADMK ವಿಜಯ್ ಮುಖ್ಯಮಂತ್ರಿಯಾಗುವುದನ್ನು ತಡೆಯಲು ಒಗ್ಗೂಡಬಹುದೇ ಎಂಬ ಸುದ್ದಿಯಾಗಿದೆ. ಹಾಗಾದ್ರೆ ವಿಜಯನ್ನ ಬದಿಗಿಟ್ಟು DMK ಮತ್ತು AIADMK ಸರ್ಕಾರ ರಚಿಸಬಹುದೇ ಎಂಬುದಕ್ಕೆ
ಕೆಲವೊಂದಿಷ್ಟು ಕಾರಣಗಳಿವೆ. ಅದೇನು ಅನ್ನೋದನ್ನ ಈ ವರದಿಯಲ್ಲಿ ನೋಡೋಣ. ಮೊದಲನೇದು, ರಾಜ್ಯಪಾಲರು ಹೇಳಿದ್ದೇನು. ಫಲಿತಾಂಶದ ನಂತರ ವಿಜಯ್ ಅವರು ಸರ್ಕಾರ ರಚಿಸಲು ಹಕ್ಕು ಮಂಡಿಸಲು ರಾಜ್ಯಪಾಲರನ್ನ ಭೇಟಿಯಾಗಿದ್ರು. ಆದರೆ ವಿಧಾನಸಭೆಯಲ್ಲಿ ಬಹುಮತದ ಬೆಂಬಲವನ್ನು ಸಾಬೀತುಪಡಿಸಲು 118 ಶಾಸಕರ ಸಹಿ ನೀಡುವಂತೆ ರಾಜ್ಯಪಾಲರು ಅವರಿಗೆ ಹೇಳಿದ್ದಾರೆ. ಎರಡನೇ ಸಭೆಯಲ್ಲಿ ಕೂಡ ಇದೇ ಷರತ್ತು ಪುನರಾವರ್ತನೆ ಆಯಿತು. ಪ್ರಸ್ತುತ ಟಿವಿಕೆ 108 ಸ್ಥಾನಗಳನ್ನು ಹೊಂದಿದ್ದು ಪಕ್ಷವು ಬಹುಮತಕ್ಕೆ ಅಗತ್ಯವಿರುವ 118 ಸ್ಥಾನಗಳಿಗಿಂತ 10 ಸ್ಥಾನಗಳ ಕೊರತೆಯನ್ನ ಉಂಟು ಮಾಡಿದೆ. ಹಾಗಿದ್ರೆ ಇಲ್ಲಿ ಅಂಕಿ ಸಂಖ್ಯೆಗಳು ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ಡಿಎಂಕೆ ನೇತೃತ್ವದ ಮೈತ್ರಿಕೂಟವು ಕಾಂಗ್ರೆಸ್ ಹೊರ ಬಂದಿದ್ದರಿಂದ ಪ್ರಸ್ತುತ ಸರಿಸುಮಾರು 68 ಸ್ಥಾನಗಳನ್ನು ಹೊಂದಿದೆ. ಮತ್ತೊಂದೆಡೆ ಎಐಎಡಿಎಂಕೆ ನೇತೃತ್ವದ ಮೈತ್ರಿಕೂಟವು ಸುಮಾರು 53 ಸ್ಥಾನಗಳನ್ನು ಹೊಂದಿದೆ. ವೈಯಕ್ತಿಕವಾಗಿ ಯಾವುದೇ ಬಣವು ಟಿವಿಕೆ ಸ್ಥಾನವನ್ನ ಪ್ರಶ್ನಿಸುವಲ್ಲೂ ಸಾಧ್ಯವಿಲ್ಲ. ಅಲ್ಲದೆ ಇವೆರಡು ಸೇರಿಕೊಂಡ್ರೆ ಅಂಕಿಅಂಶಗಳು ವಿಭಿನ್ನ ಕಥೆಯನ್ನ ಹೇಳುತ್ತೆ. ಹಾಗಾದ್ರೆ ಈ ಒಂದು ಸಂದಿರ್ಘ ಸ್ಥಿತಿಯಲ್ಲಿ ಈ ಎರಡು ಬದ್ಧ ವೈರಿಗಳು ಒಂದಾಗ್ತಾರ ಅನ್ನೋದು ಕೂಡ ಕುತೂಹಲಗಳಿಗೆ ಕಾರಣ ಆಗಿದೆ. ಯಾಕಂದ್ರೆ ಎರಡು ಮೈತ್ರಿಕೂಟಗಳು ಒಟ್ಟಾಗಿ ಸರ್ಕಾರ ರಚಿಸಬಹುದು. ಯಾಕಂದ್ರೆ ಡಿಎಂಕೆ ಮೈತ್ರಿಕೂಟದ 68 ಸ್ಥಾನಗಳನ್ನ ಎಐಎಡಿಎಂಕೆ ಮೈತ್ರಿಕೂಟದ 53 ಸ್ಥಾನಗಳನ್ನ ಸೇರಿಸಿದ್ರೆ ಅವು ಸರಿಸುಮಾರು 121 ಸ್ಥಾನಗಳನ್ನ ಹೊಂದಿರುತ್ತವೆ. ಇದು ಬಹುಮತದ 118 ಸ್ಥಾನಗಳಿಗಿಂತ ಹೆಚ್ಚಿನದ್ದಾಗಿದೆ. ಅಲ್ಲದೆ ರಾಜಕೀಯವು ವಿರಳವಾಗಿ ಕೇವಲ ಸಂಖ್ಯೆಗಳ ಆಟವಾಗಿರುತ್ತದೆ. ಸೈದ್ಧಾಂತಿಕ ಮತ್ತು ರಾಜಕೀಯ ಪೈಪೋಟಿಯಲ್ಲಿ ದೊಡ್ಡ ಸಮಸ್ಯೆ ಇದೆ. ಡಿಎಂಕೆ ಮತ್ತು ಎಐಎಡಿಎಂಕೆ ಸುಮಾರು 5 ದಶಕಗಳಿಂದ ತೀವ್ರ ಪ್ರತಿಸ್ಪರ್ಧಿಗಳಾಗಿದ್ದು ಪರಸ್ಪರ ವಿರೋಧಿಸುವ ಆಧಾರದ ಮೇಲೆ ತಮ್ಮ ಗುರುತನ್ನ ನಿರ್ಮಿಸಿಕೊಂಡಿವೆ. ಹಾಗಾದ್ರೆ ಏನಾಗುತ್ತೆ ಒಂದಾದ್ರೆ, ಅದೇ ಸಮಯದಲ್ಲಿ ಕಾಂಗ್ರೆಸ್ ಡಿಎಂಕೆ ಮೈತ್ರಿಕೂಟದ ಭಾಗವಾಗಿತ್ತು. ಈಗ ಅದು ಹೊರ ಬಂದಿದೆ, ಅದು ಬೇರೆ ವಿಷಯ. ಆದ್ರೆ ಬಿಜೆಪಿ ಎನ್ಡಿಎ ಮೂಲಕ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಿದೆ. ಆ ಹಿನ್ನೆಲೆ ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳನ್ನ ಒಟ್ಟಿಗೆ ತರುವುದು ಪ್ರಮುಖ ರಾಜಕೀಯ ವಿರೋಧಾಭ್ಯಾಸ ಸೃಷ್ಟಿಸುತ್ತದೆ. ಹಾಗಾದ್ಮೇಲೆ ಅಲ್ಲಿ ವಿಜಯ್ಗೆ ಸಂಕಷ್ಟ ಎದುರಾಗುತ್ತದೆ. ಎಐಎಡಿಎಂಕೆ ಬಿಜೆಪಿ ಮತ್ತು ಪಿಎಂಕೆ ಇಂದ ಮೈತ್ರಿ ಹೊಂದಿರೋದ್ರಿಂದ 53 ಸ್ಥಾನಗಳನ್ನು ಉಳಿಸಿಕೊಳ್ಳುತ್ತದೆ. ಡಿಎಂಕೆ ಮೈತ್ರಿಕೂಟವು 68 ಸ್ಥಾನಗಳು ಅಂದ್ರೆ ಒಟ್ಟು 121ಕ್ಕೆ ಬರುತ್ತದೆ. ಇದು ಬಹುಮತದ ಗಡಿಯನ್ನ ಮೀರುವಷ್ಟಾಗುತ್ತದೆ. ಅಂತಹ ಸನ್ನಿವೇಶದಲ್ಲಿ ಟಿವಿಕೆ ಏಕೈಕ ದೊಡ್ಡ ಪಕ್ಷವಾಗಿದ್ರೂ ಸಹ ವಿಜಯ್ ಅಧಿಕಾರಕ್ಕೆ ಬರುವ ಹಾದಿ ಗಮನಾರ್ಹವಾಗಿ ಹೆಚ್ಚು ಕಷ್ಟಕರವಾಗಿರುತ್ತದೆ ಎಂಬುದು ರಾಜಕೀಯ ಲೆಕ್ಕಾಚಾರವಾಗಿದೆ. ಹಾಗಾಗಿ ಎರಡು ಬದ್ಧ ವೈರಿಗಳು ಒಂದಾಗಿ ವಿಜಯನ್ನ ಸೈಡಿಗೆ ಮಾಡ್ತಾರಾ? ಕಾದು ನೋಡ್ಬೇಕು. ನಿಮ್ಮ ಅಭಿಪ್ರಾಯದಲ್ಲಿ ಏನಾಗಬಹುದು ತಮಿಳು ರಾಜಕೀಯದಲ್ಲಿ? ಕಮೆಂಟ್ ಮಾಡಿ ತಿಳಿಸಿ.